ಶಿಕ್ಷಣ ಅಂದ್ರ ಏನು? ನಾವು ಮಕ್ಕಳಿಗೆ ಏನು ಕಲಿಸಿದ್ದೀವಿ? ಬರೀ ಇಂಗ್ಲಿಷ್ ಕಲಿಸಿದ್ದೀವಿ. ಶಾಲೆಯಿಂದ ಬಂದ ಮಕ್ಕಳು ರೈಮ್ಸ್ ಹೇಳಬೇಕು ಅಂತ ಬಯಸುತ್ತೀವಿ. ಆದರೆ ಶಿಕ್ಷಣ ಅಂದ್ರ ಬರೀ ಇಂಗ್ಲಿಷ್ ಕಲಿಸೋದು ಅಲ್ಲ, ಮಕ್ಕಳ ಮನದಲ್ಲಿ ಸದ್ಭಾವವನ್ನು ಮೂಡಿಸುವುದು. ನಮ್ಮ ಶಿಕ್ಷಣದಿಂದ ತಲೆಯಲ್ಲಿ ಬುದ್ಧಿ ಬಂದೈತಿ, ನಮ್ಮ ಪಾಕೆಟ್ ತುಂಬಿವೆ, ಆದರೆ ಎದೆ ಖಾಲಿಯಾಗಿದೆ. ಇದು ಯಾವ ರೀತಿಯ ಶಿಕ್ಷಣ? ಎಷ್ಟು ಜನ ಶಿಕ್ಷಣ ಪಡೆದವರು ತಂದೆ ತಾಯಿ ಜ್ವಾಪಾನ ಮಾಡ್ತಾರೆ ಹೇಳಿ? ಮುದುಕಿ ಜಗಲಿಯಲ್ಲಿ ಕುಳಿತಿದ್ದರಂತೆ. ಅವರು ತಮ್ಮ ಮಗನನ್ನ ಬಹಳ ಓದಿಸಿದ್ದರಂತೆ. ಮಗ ತನ್ನ ಹೆಂಡತಿಗೆ ಇಂಗ್ಲಿಷ್ನಲ್ಲಿ ಈ ಇಬ್ಬರನ್ನೂ ನಾನು ವೃದ್ಧಾಶ್ರಮಕ್ಕೆ ಕಳಿಸ್ತೀನಿ ಅಂತಿದ್ದಂತೆ. ಮಗ ಇಂಗ್ಲಿಷ್ನಲ್ಲಿ ಮಾತನಾಡೋದು ಕೇಳಿ ಆ ತಂದೆ ತಾಯಿ ಖುಷಿ ಪಡುತ್ತಿದ್ದರು. ಆದರೆ ಮಗ ಅವರನ್ನು ಮನೆಯಿಂದ ಹೊರಕ್ಕೆ ಹಾಕಲು ಯೋಚಿಸುತ್ತಿದ್ದ. ಈ ಎರಡು ಹೆಡೋಕಾಗ್ಯಾವೆ ಅಂತಿದ್ದ ಮಗ. ಯಾರಿಗೆ? ತಂದೆ ತಾಯಿಗೆ. ನೀನು ಭೂಮಿಗೆ ಬರಬೇಕಾದರೆ ನಿನಗೆ ಬ್ರೆಡ್ ಕೊಟ್ಟಾರೆ, ನಿನ್ನ ಹೊಟ್ಟಿಗೆ ಬ್ರೆಡ್ ಕೊಟ್ಟಾರೆ, ನಿನಗೆ ಮಲಗಿಕೊಳ್ಳಲು ಬೆಡ್ ಕೊಟ್ಟಾರೆ, ಇರಾಕೆ ಶೆಡ್ ಕೊಟ್ಟಾರೆ, ವಿಚಾರ ಮಾಡಕ್ಕೆ ಹೆಡ್ ಕೊಟ್ಟವರು ಹೆಡೋ ಯಾವಾಗಾದ್ರೂ? ಅವರು ಇಷ್ಟೆಲ್ಲ ಕೊಡದಿದ್ದರೆ ನಿನಗೆ ಹೆಡ್ಡಾದರೂ ಎಲ್ಲಿ ಬರ್ತಿತ್ತು? ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ ಮನುಷ್ಯ. ತಂದೆ ತಾಯಿ ತೀರಿಕೊಂಡ ಮೇಲೆ ವೈಭವದಿಂದ ಶ್ರಾದ್ದ ಮಾಡ್ತಾರೆ. ಇದ್ದಾಗ ಸೇವೆ ಮಾಡೋದಿಲ್ಲ. ತಂದೆ ತಾಯಿಯ ದೊಡ್ಡ ಫೋಟೋ ಇಡುತ್ತಾರ, ಹೂವು ಹಣ್ಣು ಎಲ್ಲ ತಂದಿಟ್ಟಿರ್ತಾರ. ತಂದೆ ತಾಯಿಗೆ ಏನೇನು ಪ್ರೀತಿ ಇತ್ತೋ ಆ ಆಹಾರವನ್ನೆಲ್ಲ ಮಾಡಿ ತಂದಿಟ್ಟಿರುತ್ತಾರೆ. ಸತ್ತು ಹೋದ ಮೇಲೆ ಶ್ರಾದ್ದ ಮಾಡುವ ಮಕ್ಕಳಿಗಿಂತ ಇದ್ದಾಗ ಸೇವೆ ಮಾಡೋ ಮಕ್ಕಳು ಬಹಳ ಶ್ರೇಷ್ಠರಾಗುತ್ತಾರೆ. ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಾರೆ. ಅವರಿಗೆ ನಾವು ಬದುಕು ಕೊಡಲು ಸಾಧ್ಯವಿಲ್ಲ. ಆದರೆ ಅವರಿಗೆ ನಾವು ಏನು ಕೊಡಬಹುದು ಎಂದರೆ, ತಂದೆ ತಾಯಿಗಳ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ನಾವು ಪ್ರೇಮದಿಂದ ಜೋಪಾನ ಮಾಡ್ತೀವಿ ಎಂದು ಭರವಸೆ ನೀಡಬಹುದು. ಹೀಗೆ ಮಾಡಿದರೆ ಅವರು ನಿಜವಾದ ಮಕ್ಕಳಾಗುತ್ತಾರೆ. ಕೂಡಿ ಬದುಕಬೇಕು. ನಾವು ದೇವರನ್ನು ಹುಡುಕಿಕೊಂಡು ಬದರಿ, ಕಾಶಿ, ಕೇದಾರ, ರಾಮೇಶ್ವರ ಎಲ್ಲ ಕಡೆ ಹೋಗ್ತೀವಿ. ಆದರೆ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತ ನಮ್ಮ ತಂದೆ ತಾಯಿಗಳ ಪಾದ ಸನ್ನಿಧಿಯಲ್ಲಿಯೇ ದೇವರಿರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಶಿಕ್ಷಣ ಎಂದರೆ ತಲೆ ತುಂಬೋದು, ಜೇಬು ತುಂಬೋದು ಅಷ್ಟೇ ಅಲ್ಲ, ಸದ್ಭಾವ ತುಂಬೋದು. ಒಳ್ಳೆಯ ಮಾತುಗಳನ್ನು ಆಡೋದು. ಒಳ್ಳೆಯ ಮಾತುಗಳನ್ನು ಆಡಲು ಆಗಲ್ಲ ಅಂದರೆ ಒಂದು ಸಣ್ಣ ನಗು ಅಷ್ಟೇ. ನಗಲು ಆಗಲ್ಲ ಅಂದರೆ ಮನಸ್ಸಿನಲ್ಲಿಯೇ ಒಳ್ಳೆಯದು ಬಯಸಿ. ಅದೂ ಆಗಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಅದೇ ಸದ್ಭಾವನೆ. ಎದೆಯಲ್ಲಿ ಸತ್ಯ, ಸದ್ಭಾವ, ಸದ್ವಿಚಾರ, ಸದ್ವಚನ ಇದ್ದರೆ ಅದೇ ಸತ್ಯಯುಗ.